ಟಿಲ್ಲು ಒಬ್ಬ ಬಡ ಪೇಪರ್ ಆರ್ಸೋನು. ಅವನು ಪೇಪರ್ ಆರ್ಸಿ ಬಂದ ಹಣದಿಂದ ಅವನು ಮತ್ತೆ ಅವನ ಹೆಂಡತಿ ಜೀವನ ಸಾಗಿಸ್ತಿದ್ರು. ಟಿಲ್ಲು ಮತ್ತೆ ಗಿನ್ನಿ ಮದ್ವೆ ಆಗಿ 4 ವರ್ಷ ಆಯ್ತು. ಈಗ ಅವರು 2 ಆಗೋ ಸಮಯ ಬಂತು. ಅರೆ ಏನ್ ಮಾಡ್ತಿದ್ಯಾ ಗಿನ್ನಿ? ಅದನ್ ಬಿಡು, ನನ್ನತ್ರ ಕೊಡು, ನಾನು ಹೋಗಿ ನೀರ್ ತಗೋಬರ್ತೀನಿ. ನೀವು ಏನೇನ್ ಮಾಡ್ತೀರಾ? ಮೊದ್ಲೇ ಬೆಳಿಗ್ಗೆಯಿಂದ ಅಲ್ಲಿ ಇಲ್ಲಿ ಬಿಸಿಲಲ್ಲಿ ಸುತ್ತಾಡ್ತೀರಾ, ಈಗ ನನ್ನಿಂದ ಇದೆಲ್ಲ ಮಾಡ್ತೀಯಾ? ಆದ್ರಿಂದ ಏನೋ ಮಗು ನಮ್ಮಿಬ್ರದು ತಾನೇ. ಮಗುವನ್ನ ಜಾಗೃತಿಯಿಂದ ನೋಡ್ಕೋಬೇಕು. ನೀನ್ ಮಾಡೋ ಕೆಲ್ಸವನ್ನ ನಾ ಮಾಡಿದ್ರೆ ಅದ್ರಲ್ಲಿ ಏನಿದೆ? ವ್ಯತ್ಯಾಸ ಆಗುತ್ತೆ ರೀ. ನನ್ ಕೈಯಲ್ಲಿ ಇವೆಲ್ಲ ನೋಡಕ್ ಆಗೋದಿಲ್ಲ. ಮಗು ಹುಟ್ಟೋದಕ್ಕಿಂತ ಮುಂಚೆನೆ ನೀವು ಬೇರೆ ಎಲ್ಲಾದ್ರೂ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಬಹಳ ತೊಂದ್ರೆ ಆಗತ್ತೆ. ನೀರ್ ತರೋದಕ್ಕೂ ಎಷ್ಟೊಂದ್ ದೂರ ಹೋಗ್ಬೇಕು. ಅಷ್ಟೇ ಅಲ್ಲ, ನಮ್ ಗುಡಿಸ್ಲತ್ರ ಎಷ್ಟು ದೊಡ್ಡ ಕಾಡಿದೆ. ಹಗಲು ರಾತ್ರಿ ಒಂದೇ ಭಯ ಆಗ್ತಿರತ್ತೆ, ಕಾಡಿಂದ ಯಾವ್ದಾದ್ರೂ ಕಾಡು ಪ್ರಾಣಿ ಬರ್ಬೋದು ಅಂತ. ನೀ ಹೇಳೋದು ಸರಿನೇ, ಆದ್ರೆ ಗಿನ್ನಿ ನಮ್ ಪರಿಸ್ಥಿತಿ ನಿಂಗೆ ಗೊತ್ತು. ಗುಜರಿ ಮಾರೋ ಸಿಗೋ ದುಡ್ಡಲ್ಲಿ ಊಟ ತಿಂಡಿಗೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹೀಗಿರ್ಬೇಕಾದ್ರೆ ಬಾಡಿಗೆಗೆ ಮನೆ ಹೇಗ್ ತಗೊಳ್ಳೋದು ನೀನೇ ಹೇಳು. ಇಲ್ಲಿರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ತುಂಬಾ ಕಷ್ಟ ಇಲ್ಲ. ನಮಗೆ ಬೇಕಾಗಿದ್ದೆಲ್ಲ ಇಲ್ಲಿ ಸಿಗ್ತಾ ಇದೆ. ಇಷ್ಟನ್ನ ಹೇಳಿ ಟಿಲ್ಲು ಬಾವಿ ಕಡೆ ಹೊರಟ. ಟಿಲ್ಲು ಒಂದು ಗಿನ್ನುಗೆ ಹೇಳ್ದ, ಆದ್ರೆ ಅವನ್ಗೆ ಅವನೇ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಗಿನ್ನಿ ಹೇಳ್ತಾ ಇರೋದು ಸರಿನೇ, ಈ ಜಾಗದಲ್ಲಿ ಇರೋದಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಈ ಬಾವಿ ಇದ್ರಲ್ಲೂ ಕೂಡ ಸ್ವಲ್ಪ ಮಾತ್ರ ನೀರಿದೆ. ಅಯ್ಯೋ ದೇವ್ರೆ, ಏನೆಲ್ಲ ಕಣ್ಸ್ಕಂಡೆ. ಒಂದಲ್ಲ ಒಂದಿನ ಜೀವ ಕೊಟ್ಟಾದ್ರೂ ಒಂದ್ ಮನೆ ಕಟ್ತೀನಿ. ಆದ್ರೆ ಈಗ ನನ್ ಬದುಕೋದಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದು ಮಾತ್ರ ಅಲ್ದೆ ನನ್ ಮಗು ಕೂಡ ಈ ಭೂಮಿ ಮೇಲೆ ಕಾಲಿಡ್ತಾ ಇದೆ. ಅವನು ಕೂಡ ನನ್ ರೀತಿನೇ ಆಗ್ಬಿಡ್ತಾನೋ. ಇದನ್ನೆಲ್ಲ ನೆನೆಸ್ಕೊಂಡು ಟಿಲ್ಲು ಕಣ್ಣಲ್ಲಿ ನೀರ್ ಬರುತ್ತೆ. ಮತ್ತೆ ಅವನು ಬಾವಿ ಹತ್ರ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಬಿಟ್ಟ. ಟಿಲ್ಲು ಗುಡಿಸ್ಲು ಎಲ್ಲಿತ್ತೋ ಅದು ಸಿಟಿಯಿಂದ ಬಹಳ ದೂರ. ಅಲ್ಲಿ ಯಾವುದೇ ತರ ವ್ಯವಸ್ಥೆಗಳು ಇರ್ಲಿಲ್ಲ. ಒಟ್ಟಿಗೆ ಹೇಳ್ಬೇಕಂದ್ರೆ ಅವರು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ರು. ಈಗ ಪ್ರಶ್ನೆ ಏನು ಅಂದ್ರೆ ಹುಟ್ತಾ ಇರೋ ಮಗುದು. ಆದ್ರೆ ಟಿಲ್ಲು ಏನಾದ್ರೂ ಒಂದ್ ಮಾಡ್ಬೇಕಿತ್ತು. ಇಲ್ಲ, ಇದೇ ರೀತಿ ಇದ್ರೆ ಕೆಲ್ಸ ನಡೆಯಲ್ಲ. ನಾನು ಏನ್ ಮಾಡ್ಲಿ? ದೇವ್ರೆ, ಯಾವ್ದಾದ್ರು ಒಂದ್ ದಾರಿನ ತೋರ್ಸು. ಟಿಲ್ಲು ಕಣ್ಮುಚ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದ. ಅಷ್ಟ್ರಲ್ಲಿ ಅವನಿಗೆ ಟಿಲ್ಲು ಅಲ್ಲಿ ಒಂದು ಕಸದ ರಾಶಿ ಬಿದ್ದಿತ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ ಸಿಟಿಯಿಂದ ಒಂದು ಗಾಡಿಲಿ ಅದನ್ನ ತಂದು ಹಾಕಿದ್ರು. ಧ್ವನಿ ಈ ಕಡೆಯಿಂದನೇ ಬರ್ತಾ ಇದೆ. ಕಾಪಾಡಿ ಕಾಪಾಡಿ. ಭ್ರಮೆ ಅನ್ಸುತ್ತೆ. ಸರಿ, ನಾ ಇಲ್ಲಿಂದ ಹೋಗ್ತೀನಿ. ಇಲ್ಲ ಇಲ್ಲ ಇರು, ಹೋಗ್ಬೇಡ, ನನ್ನ ಕಾಪಾಡು. ಇಲ್ಲಿ ಈ ಗಾಜಿನ ಬಾಟ್ಲಲ್ಲಿ ಬಂದಾಗಿದ್ದೀನಿ, ಇಲ್ಲಿ ನೋಡು, ನನ್ ಕಡೆ ನೋಡು. ಟಿಲ್ಲು ಅಲ್ಲಿ ತಿರುಗಿ ನೋಡಿದಾಗ ಅವನ ಮುಂದ್ಗಡೆ ಅಲ್ಲಿ ಒಂದು ಗಾಜಿನ ಬಾಟ್ಲ್ ಇರುತ್ತೆ. ಟಿಲ್ಲು ಆ ಬಾಟ್ಲ್ನ ಎತ್ಕೊಂಡು ನೋಡ್ತಾನೆ. ಅವನ್ಗೆ ನಂಬಕ್ಕೆ ಆಗ್ಲಿಲ್ಲ. ಇದೆಲ್ಲ ಏನು? ನಾನೇನು ಕನ್ಸ್ ಕಾಣ್ತಾ ಇದ್ದೀನಾ? ನೀನ್ ನೋಡೋದಿಕ್ಕೆ ದೇವತೆ ರೀತಿ ಇದೆಯಲ್ಲ. ಹೌದು, ನಾನು ಪರೀನೆ. ನೀನು ಯಾವುದೇ ಕನ್ಸು ನೋಡ್ತಾ ಇಲ್ಲ, ಇದೆಲ್ಲ ನಿಜಾನೇ. ನನ್ನ ಒಬ್ಬ ದುಷ್ಟ ಮಾಂತ್ರಿಕ ಇದ್ರೊಳಗಡೆ ಹಾಕಿ ಬಂಧಿಸಿದಾನೆ. ಈ ಬಾಟಲ್ ಒಳಗಡೆ ನನ್ನ ಶಕ್ತಿಗಳು ಕೆಲಸ ಮಾಡಲ್ಲ. ನೀನು ಒಳ್ಳೆಯವನ್ ತರ ಇದೆಯಾ, ನನ್ಗೆ ಸಹಾಯ ಮಾಡು. ಈ ಬಾಟ್ಲಿಂದ ಹೊರಗೆ ತೆಗಿ. ಆದ್ರೆ ನಾನು ಈ ಬಾಟ್ಲಿಂದ ನಿನ್ನ ಹೇಗೆ ಹೊರಗೆ ತೆಗಿಲಿ? ನಾ ಇದನ್ನ ಹೊಡೆದಾಕ್ಲಾ? ಇಲ್ಲ ಇಲ್ಲ, ಹಾಗ್ ಮಾಡ್ಬೇಡ. ನೀನ್ ಈ ಬಾಟಲ್ನ ಹೊಡೆದಾಕಿದ್ರೆ ನಾನ್ ಬದುಕೋದಿಲ್ಲ. ಈ ಬಾಟಲಿಂದ ಹೊರಗೆ ತೆಗಿಬೇಕಾದ್ರೆ ನೀನ್ ಮೊದ್ಲು ಆ ಮಾಂತ್ರಿಕನ ಜಾದೂ ತೆಗಿಬೇಕು. ಆದ್ರೆ ಇದನ್ನ ನಾನ್ ಹೇಗ್ ಮಾಡ್ಲಿ? ಬಹಳ ಸುಲಭ. ಬರೀ ನೀನ್ ಈ ಬಾಟಲ್ನ ಕೈಯಲ್ಲಿ ಇಟ್ಕೊಂಡು ಇದನ್ನ ಉಜ್ಜಬೇಕು. ಮತ್ತೆ ಈ ಬಾಟಲ್ನ ಮುಚ್ಚಳ ತೆಗಿ. ಈ ರೀತಿ ಮಾಡ್ತಾ ಇದ್ದ ಹಾಗೆ ನಾನು ಈ ಬಾಟಲಿಂದ ಹೊರಗೆ ಬಂದ್ಬಿಡ್ತೀನಿ. ಅಷ್ಟೇನಾ? ಸರಿ ಸರಿ, ನಾನು ಈಗ್ಲೇ ಮಾಡ್ತೀನಿ. ಟಿಲ್ಲು ಆ ಪರಿ ಹೇಳ್ದ ಹಾಗೆ ಮಾಡ್ದ. ಮೊದ್ಲು ಅವನು ಗಾಜಿನ ಬಾಟಲ್ನ ಚೆನ್ನಾಗಿ ಉಜ್ಜದ. ಅದಾದ್ಮೇಲೆ ಅದ್ರ ಮುಚ್ಚಳ ತೆಗೆದ. ಅದಾದ್ಮೇಲೆ ಆ ಪರಿ ಬಾಟಲ್ ಇಂದ ಹೊರಗಡೆ ಬರ್ತಾಳೆ. ನಿನಗೆ ಬಹಳ ಬಹಳ ಧನ್ಯವಾದ. ನಿನಗೆ ಗೊತ್ತಿಲ್ಲ ನೀನ್ ನನಗೆ ಎಷ್ಟು ಸಹಾಯ ಮಾಡಿದ್ಯಾ ಅಂತ. ಇಲ್ಲ ಇಲ್ಲ, ಇದು ತುಂಬಾ ಈಸಿ ಕೆಲಸ. ಇದು ಯಾರು ಬೇಕಾದ್ರೂ ಮಾಡಬಹುದಿತ್ತು. ಇಲ್ಲ, ಎಲ್ರೂ ಮಾಡಕ್ ಆಗ್ತಿರ್ಲಿಲ್ಲ. ಆ ದುಷ್ಟ ಮಾಂತ್ರಿಕನ ಜಾದೂನ ಬಿಡ್ಸಕ್ಕೆ ಯಾರಾದ್ರೂ ಒಳ್ಳೆ ವ್ಯಕ್ತಿ ಮಾತ್ರ ಬೇಕಾಗಿತ್ತು. ಅವನು ಯಾರಿಗೂ ಏನು ಕೆಟ್ಟದ್ ಮಾಡಿರ್ಬಾರ್ದು, ಮತ್ತೆ ಅವನ ಪರಿವಾರನ ಪ್ರೀತಿಸ್ಬೇಕು. ನೀನು ಈ ಬಾಟಲಿಂದ ನನ್ನ ಹೊರಗೆ ತೆಗೆದು ಒಳ್ಳೆ ಕೆಲಸ ಮಾಡಿದ್ಯಾ. ಅದಕ್ಕೆ ನಿನ್ಗೆ ಯಾವ್ದಾದ್ರು ಒಂದು ಬಹುಮಾನ ಕೊಡ್ಲೇಬೇಕು. ನಾನ್ ಕೊಟ್ಟೇ ಕೊಡ್ತೀನಿ. ಕೇಳು, ನೀನೇನ್ ಕೇಳಿದ್ರೆ ಅದ್ ಕೊಡ್ತೀನಿ. ಏನ್ ಬೇಕಾದ್ರೆ ಕೇಳಲಾ? ನೀನು ನನ್ನ ಯಾವುದೇ ಆಸೆಯನ್ನ ಕೂಡ ನೀನು ನೆರವೇರಿಸ್ತೀಯಾ? ಹೌದು, ಒಂದ್ಸತಿ ಕೇಳಿ ನೋಡು. ಸರಿ ಸರಿ. ನಂಗೆ ಆಸೆ ಏನಂದ್ರೆ, ನಾನು ನನ್ನ ಹೆಂಡತಿ ಮಗು ಒಂದು ಐಷಾರಾಮಿ ಮನೆಯಲ್ಲಿರಬೇಕು. ಅಲ್ಲಿ ನಾನು ಯೋಚನೆ ಮಾಡಿದ್ಕೊಳ್ಳೆ ಎಲ್ಲ ಕೆಲಸ ಆಗ್ಬಿಡ್ಬೇಕು. ನಂಗೆ ಏನ್ ಬೇಕು ಅಂತ ಅನ್ಸುತ್ತೋ ಅದನ್ನ ಅನ್ಕೊಂಡ್ಕೊಳ್ಳೆ ನನ್ ಮುಂದೆ ಬರಬೇಕು. ಮತ್ತೆ ಇನ್ನೊಂದು ವಿಷಯ, ಆ ಐಷಾರಾಮಿ ಮನೆ ಈ ಭೂಮಿ ಮೇಲಲ್ಲ, ಅಲ್ಲಿ ದೂರದ ಚಂದ್ರನಲ್ಲಿ ಅದಿರ್ಬೇಕು. ಟಿಲ್ಲು ಉಸಿರಾಡ್ದೆ ಹೇಳ್ತಾನೆ ಹೋದ. ಪರಿ ಅದನ್ನ ಕೇಳಿಸ್ಕೊಳ್ತಾ ಇದ್ಲು. ಏನಂದೆ?
ಚಂದ್ರನ್ ಮೇಲ? ನಿಜವಾಗ್ಲೂ ನಿನ್ಗ್ ಚಂದ್ರನ್ ಮೇಲೆ ಇರಕ್ ಇಷ್ಟನಾ? ಇನ್ನೊಮ್ಮೆ ಯೋಚ್ಸು. ಇದರಲ್ಲಿ ಯೋಚನೆ ಮಾಡಕ್ಕೆ ಏನಿದೆ? ನಾನು ಕೇಳಿದ್ದು ನಿಮಗೆ ಅರ್ಥ ಆಯ್ತು ತಾನೇ? ನಾನು ಚಂದ್ರನ ಮೇಲೆ ಹೋದ್ಮೇಲೆ ನನಗೆ ಯಾವುದೇ ರೀತಿ ಕೆಲಸ ಮಾಡಕ್ಕೆ ಇರಬಾರ್ದು, ಯಾವುದೇ ರೀತಿ ಸಂಪಾದನೆ ಮಾಡೋ ರೀತಿ ಇರಬಾರ್ದು. ಅದೇ ರೀತಿ ನನ್ನ ಹೆಂಡತಿ ಯಾವುದೇ ರೀತಿ ಕೆಲಸ ಮಾಡೋ ಹಾಗೆ ಯಾವುದೇ ಪರಿಸ್ಥಿತಿ ಕೂಡ ಬರಬಾರ್ದು. ಮತ್ತೆ ನನ್ನ ಮಗು ಕೂಡ ಅಲ್ಲಿ ತುಂಬಾ ಆರೋಗ್ಯವಾಗಿರ್ಬೇಕು. ಸರಿ, ಹಾಗಾದ್ರೆ ನಿನ್ಗೇನ್ ಬೇಕೋ ಅದನ್ನೇ ಕೊಡ್ತೀನಿ. ಇಷ್ಟನ್ನ ಹೇಳಿ ಪರಿ ಅವಳ ಜಾದು ಕಡ್ಡಿನ ಗಾಳಿಯಲ್ಲಿ ಅಲ್ಲಾಡ್ಸದ್ಲು. ಮತ್ತೆ ಟಿಲ್ಲು ಮತ್ತೆ ಅವನ ಪತ್ನಿ ಚಂದ್ರಲೋಕಕ್ಕೆ ಹೋಗ್ಬಿಟ್ರು. ಇದೇನಾಯ್ತು? ಅಯ್ಯೋ ದೇವ್ರೇ, ನಾನೆಲ್ ಬಂದ್ಬಿಟ್ಟೆ? ಒಳ್ಳೇದಾಯ್ತು, ನೀವು ಇಲ್ಲೇ ಇದ್ದೀರಾ. ಆದ್ರೆ ನೀವು ನೀರ್ ತರಕ್ ಹೋಗಿದ್ರಲ್ಲ, ನೀರೆಲ್ಲಿ? ನೀರಿನ ಮಡ್ಕೆ ಎಲ್ಲಿ? ಅದನ್ನೆಲ್ ಬಿಟ್ರಿ? ಅರೆ, ಆ ಮಣ್ಣಿನ ಕೊಡವನ್ನ ಬಿಡು, ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡು. ಇದು ನೋಡೋದಕ್ಕೆ ಸ್ವಲ್ಪ ವ್ಯತ್ಯಾಸವಾಗಿಲ್ವಾ? ಹೌದು ಅನಸ್ತಿದೆ, ಆದ್ರೆ ಇಷ್ಟ್ ಬೇಗ ಕತ್ಲೆ ಹೇಗಾಯ್ತು? ಮತ್ತೆ ಈ ನೆಲ ಇದ್ಯಾಕಿಷ್ಟ್ ಹೊಳೀತಿದೆ? ಕೇಳ್ರಿ, ನಂಗ್ಯಾಕೋ ಭಯ ಆಗ್ತಿದೆ. ನಿಮಗ್ ಗೊತ್ತಾ, ನಾನ್ ದೇವ್ರ ಧ್ಯಾನ ಮಾಡ್ತಿದ್ದೆ. ಕಣ್ಬಿಟ್ ನೋಡಿದ್ರೆ ಇಲ್ಲಿ ನಿಮ್ ಜೊತೆ ಇದೀನಿ. ನೀವ್ ಹೇಳಿ, ಇದ್ಯಾವ್ ಜಾಗ? ನಾವಿಲ್ಲಿ ಹೇಗ್ ಬಂದ್ವಿ? ಮತ್ತೆ ಎದುರುಗಡೆ ಇಷ್ಟು ದೊಡ್ಡ ಮೆಹಲ್ ಇದೆ, ಇದ್ಯಾರ್ದು? ಟಿಲ್ಲು ಗಿನ್ನಿಗೆ ಎಲ್ಲ ವಿಷಯ ಹೇಳ್ತಾನೆ. ಮತ್ತೆ